ಹಾಯ್ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಕತೆ ಟೈಮ್. ಸ್ಕೂಲು, ಆಟ, ಹೋಮ್ವರ್ಕ್ ಎಲ್ಲ ಮುಗೀತಾ? ಹಾಗಾದರೆ ಬನ್ನಿ, ತಡ ಮಾಡದೆ ಕತೆ ಸ್ಟಾರ್ಟ್ ಮಾಡಿ. ಇವತ್ತಿನ ಕತೆ ವಿಮಾನ ಹಾರಿಸಿದ ಫಿನ್ನಿ. ಇಂದೊಮ್ಮೆ ತಾನು ಗಗನದಲ್ಲಿ ಹಾರಬೇಕೆಂಬ ಆಸೆಯನ್ನು ಹೊತ್ತ ನರಿಯೊಂದಿತ್ತು. ಅದರ ಹೆಸರು ಫಿನ್ನಿ. ಆದರೆ ಅದೊಂದು ನರಿಯಾಗಿ ಹಾರುವುದು ಹೇಗೆ ಸಾಧ್ಯ ಎಂದು ಯೋಚಿಸುತ್ತಿತ್ತು. ಅಷ್ಟರಲ್ಲೇ ನರಿಯ ಸ್ನೇಹಿತ ಕ್ವಿಕ್ಕಿ ಹಂದಿ ಅಲ್ಲಿಗೆ ಬಂದಿತು. ನರಿ ಫಿನ್ನಿಯು ತನ್ನ ಸ್ನೇಹಿತ ಹಂದಿಗೆ ತನ್ನ ಆಸೆಯನ್ನು ಹೇಳಿಕೊಂಡಿತು. ಇದನ್ನು ಕೇಳಿ ಕ್ವಿಕ್ಕಿ ಹಂದಿ, ನರಿಗಳು ಹಾರಲಾರವು, ಹಾಗೆಯೇ ಹನಿಗಳು ಕೂಡ ಹಾರಲಾರವು ಎಂದು ತಮಾಷೆ ಮಾಡಿ ನಕ್ಕಿತು. ನರಿ ಫಿನ್ನಿಗೆ ತನ್ನ ಸ್ನೇಹಿತನ ಮಾತಿಗೆ ಬೇಜಾರಾಯಿತು. ಈ ಮಾತನ್ನು ಬದಲಿಸಬೇಕು ಎಂದು ಯೋಚಿಸಿತು. ಒಂದು ದಿನ ವಿಮಾನವೊಂದನ್ನು ಹೇಗೆ ನಿರ್ಮಿಸುವುದು ಎಂಬುದನ್ನು ವಿವರಿಸುವ ಒಂದು ಪುಸ್ತಕವನ್ನು ಅಂಗಡಿಯಿಂದ ನರಿ ಕೊಂಡು ತಂದಿತು. ಸರಿ, ವಿಮಾನವನ್ನು ನಾನು ನಿರ್ಮಿಸಲೇಬೇಕೆಂಬ ಹಠದೊಂದಿಗೆ ನರಿ ಫಿನ್ನಿಯು ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿತು. ಆದರೆ ವಿಮಾನ ನಿರ್ಮಿಸುವುದರಲ್ಲಿ ಸೋತು ಹೋಯಿತು. ಬಿಡದೆ ಮತ್ತೆ ಪ್ರಯತ್ನಿಸಿತು. ಅಂತಿಮವಾಗಿ ಒಂದು ವಿಮಾನವನ್ನು ನಿರ್ಮಿಸಿಯೇ ಬಿಟ್ಟಿತು ನರಿ ಫಿನ್ನಿ. ಇದರ ವಿಶೇಷ ಅಂಶವೆಂದರೆ ಈ ವಿಮಾನವು ನೋಡಲು ಹಂದಿಯಂತೆ ಇತ್ತು. ನರಿ ಫಿನ್ನಿಯು ಉತ್ಸಾಹದಿಂದ ತನ್ನ ಸ್ನೇಹಿತ ಹಂದಿ ಕ್ವಿಕ್ಕಿಗೆ ವಿಮಾನವನ್ನು ತೋರಿಸಿತು. ಕ್ವಿಕ್ಕಿಗೂ ಆಶ್ಚರ್ಯವಾಯಿತು. ಅದಕ್ಕೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ತನ್ನ ಕಣ್ಣುಗಳನ್ನು ಉಜ್ಜಿಕೊಂಡು ಮತ್ತೆ ನೋಡಿತು. ಫಿನ್ನಿ ನಗುತ್ತಾ, ಈಗ ನೋಡು ಕ್ವಿಕ್ಕಿ, ನರಿಗಳು ಗಗನದಲ್ಲಿ ಹಾರಬಹುದು, ಹಾಗೆ ಹಂದಿಗಳು ಕೂಡ ಹಾರಬಹುದು ಎಂದಿತು. ಅದಕ್ಕೆ ಕ್ವಿಕ್ಕಿ ನಗತೊಡಗಿತು. ಆಗ ಫಿನ್ನಿಯು ತನ್ನ ವಿಮಾನದಲ್ಲಿ ಕುಳಿತು ಗಗನಕ್ಕೇರಿ ಹಾರತೊಡಗಿತು. ನಿಜಕ್ಕೂ ಅದರ ಕನಸು ನನಸಾಗಿತ್ತು. ಈ ಕತೆ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇಂಥ ಹೊಸ ಕತೆಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.